ಮಹಾಭಾರತದ ಮಹಾ ಮತದಾನದ ದಿವಸದಲ್ಲಿ ನಾವು ಇವತ್ತಿದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಚುನಾವಣೆ ಕೂಡ ನಡೀತಾ ಇದೆ. 15 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು 117 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಬಿರುಸಿನಿಂದ ಮತದಾನ ಸಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಬೆಳಗಿನಿಂದ ಇವಿಎಂ ಮತಯಂತ್ರ ಕೈ ಕೊಟ್ಟಿರೋದನ್ನ ಕೂಡ ನಾವು ಗಮನಿಸಬಹುದು. ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ದಾವಣಗೆರೆ, ಕೊಪ್ಪಳ, ಕಲಬುರಗಿಯಲ್ಲೂ ಕೂಡ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿರೋದನ್ನ ಗಮನಿಸಬಹುದು. ಜಿಎಂ ಸಿದ್ದೇಶ್ವರ್ ಮತದಾನ ಮಾಡಿದ್ರು ದಾವಣಗೆರೆಯಲ್ಲಿ. ಕೊಪ್ಪಳದಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ರಾಜಶೇಖರ್ ಹಿಟ್ನಾಳ್ ಅವರು ಮತದಾನ ಮಾಡಿದ್ರೆ. ಉಮೇಶ್ ಜಾಧವ್ ಕಲಬುರಗಿಯ ಅಭ್ಯರ್ಥಿ ತನ್ನ ಹಕ್ಕನ್ನು ಕೂಡ ಚಲಾಯಿಸಿದ್ದಾರೆ. ಜಿಎಂ ಸಿದ್ದೇಶ್ವರ್ ಕುಟುಂಬ ಸಮೇತರಾಗಿ ಆಗಮಿಸಿ ಹಕ್ಕನ್ನು ಚಲಾಯಿಸಿದ್ರು. ಪ್ರಹ್ಲಾದ್ ಜೋಶಿ ಧಾರವಾಡ ಬಿಜೆಪಿ ಅಭ್ಯರ್ಥಿ ತನ್ನ ಹಕ್ಕನ್ನು ಚಲಾಯಿಸಿದ್ರೆ. ಇನ್ನೊಂದು ಕಡೆ ರಾಯಚೂರಲ್ಲೂ ಕೂಡ ನಾವು ಗಮನಿಸಬಹುದು, ರಾಯಚೂರಲ್ಲೂ ಕೂಡ ಅಭ್ಯರ್ಥಿ ಅಮರೇಶ್ ನಾಯಕ್ ಅವರು ಕೂಡ ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಈಗಾಗಲೇ ಪಿಸಿ ಗದ್ದಿಗೌಡ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಧಾರವಾಡ, ರಾಯಚೂರು, ಬಾಗಲಕೋಟೆಯ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ಗಮನಿಸಬಹುದು. ಸುನಿತಾ ಚೌಹಾಣ್ ವಿಜಯಪುರದ ಕಾಂಗ್ರೆಸ್ ಅಭ್ಯರ್ಥಿ ಹಕ್ಕನ್ನು ಚಲಾಯಿಸಿದ್ದಾರೆ. ಉತ್ತರ ಕನ್ನಡದ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ತನ್ನ ಹಕ್ಕನ್ನ ಚಲಾಯಿಸಿದ್ರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ತನ್ನ ಹಕ್ಕನ್ನು ಕೂಡ ಚಲಾಯಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸುನಿತಾ ಚೌಹಾಣ್, ಅನಂತಕುಮಾರ್ ಹೆಗಡೆ, ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಸುನಿತಾ ಚೌಹಾಣ್ ವಿಜಯಪುರದ ಜೆಡಿಎಸ್ ಅಭ್ಯರ್ಥಿ, ಅದರಲ್ಲೂ ಮೈತ್ರಿ ಅಭ್ಯರ್ಥಿ ತನ್ನ ಹಕ್ಕನ್ನ ಕೂಡ ಚಲಾಯಿಸಿದ್ದಾನೆ. ಅನಂತಕುಮಾರ್ ಹೆಗಡೆ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಚಿಕ್ಕೋಡಿಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಪತ್ನಿ ಮಕ್ಕಳ ಜೊತೆ ಆಗಮಿಸಿ ತಮ್ಮ ಮತದಾನವನ್ನ ಮಾಡಿರೋದನ್ನ ನೀವು ಗಮನಿಸಬಹುದು. ಈಗಾಗಲೇ ದಾನ ಮಾಡೋದ್ರಲ್ಲಿ ಈಗ ಮತದಾನ ಅನ್ನೋದು ಕೂಡ ಆಗಿದೆ. ತಮ್ಮ ಮತವನ್ನ ದಾನ ಮಾಡಬೇಕು ಅಭ್ಯರ್ಥಿಗಳಿಗೆ ಅಂತ ಹೇಳಿ ತಮ್ಮ ಜವಾಬ್ದಾರಿಯನ್ನ ಮಾಡುವಂತಹ ದಿನ ಇದ್ದು ತಮ್ಮ ಹಕ್ಕನ್ನು ಚಲಾಯಿಸುವಂತಹ ದಿನದ ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ. ಇನ್ನೊಂದು ಕಡೆ ರಾಯಚೂರು ಸಿಒ ನಳಿನ್ ಅತುಲ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿರುವಂತದನ್ನು ಗಮನಿಸಬಹುದು. ರಾಯಚೂರು ಡಿಸಿ ಶರತ್ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ರೋಷನ್ ಜಿಲ್ಲಾ ಪಂಚಾಯತ್ ಸಿಒ, ಉತ್ತರ ಕನ್ನಡದವರು ಜಿಲ್ಲಾ ಪಂಚಾಯತ್ ಸಿಒ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿರೋದನ್ನ ನಾವು ಗಮನಿಸಿದ್ದೇವೆ. ಅಧಿಕಾರಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಎಲ್ಲರೂ ಕೂಡ ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತಹ ದಿನ. ಇನ್ನೊಂದು ಕಡೆ ಈಗಾಗಲೇ ಯಾರ್ಯಾರು ಕರ್ತವ್ಯದಲ್ಲಿದ್ದಾರೋ ಸರ್ಕಾರಿ ಕೆಲಸದಲ್ಲಿ ಅವರು ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲೇ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಕೂಡ ಒಂದ್ ಕಡೆ ಅವಕಾಶ ಇದೆ. ಅಂಚೆಯ ಮತದಾನ ಕೂಡ ಅವರಿಗೆ ಅವಕಾಶ ಇದೆ. ಜಗದೀಶ್ ಶೆಟ್ಟರ್ ತಮ್ಮ ಹಕ್ಕನ್ನು ಚಲಾಯಿಸಿದ ನಂತರ ತಮ್ಮ ಪರಿವಾರ ಸಮೇತವಾಗಿ ಆಗಮಿಸಿ ಹಕ್ಕನ್ನು ಚಲಾಯಿಸಿದ ನಂತರ ಈಗಾಗಲೇ ತಾನು ಹಕ್ಕು ಚಲಾಯಿಸಿದೆ ಅನ್ನೋದನ್ನ ಬೆರಳ ತುದಿಯಲ್ಲಿ ಶಾಯಿಯನ್ನು ಕೂಡ ತೋರಿಸಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳು ಅವರು ಪರಿವಾರದ ಸಮೇತವಾಗಿ ಆಗಮಿಸಿ ಹಕ್ಕನ್ನ ಚಲಾಯಿಸಿದ್ದಾರೆ. ಒಂದಷ್ಟು ಮುಖಂಡರುಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಒಂದ್ ಕಡೆ ಬೇಸಿಗೆಯ ಬಿಸಿಲು ಕೂಡ ತುಂಬಾ ಇದೆ. ಇನ್ನೊಂದ್ ಕಡೆ ಸೂರ್ಯ ನೆತ್ತಿ ಮೇಲೆ ಬರೋದಕ್ಕಿಂತ ಮುಂಚೆ ತಾವು ಹಕ್ಕನ್ನ ಚಲಾಯಿಸಬೇಕು, ವೋಟ್ ಮಾಡಬೇಕು ಅಂತ ಹೇಳಿ ಜನ ಬೆಳಗ್ಗೆ 7 ಗಂಟೆಯಿಂದಲೇ ಮತವನ್ನ ಹಾಕೋದಿಕ್ಕೆ ಆಗಮಿಸಿದಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ಆಲ್ಮೋಸ್ಟ್ ಈಗ 11 ಗಂಟೆ ಅಂದ್ರೆ 10:15 ಗಂಟೆ ಆಗಿದೆ. ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಬಿರುಸಿನ ಮತದಾನ ಕೂಡ ನಡೆದಿದೆ.